ಪರಮ ಭಕ್ತನಾದ ಸತ್ಯವ್ರತ, ಈ ದಿನ ನೀನು ನನ್ನನ್ನು ಇಷ್ಟು ಭಕ್ತಿಯಿಂದ ಪೂಜಿಸಲು ಕಾರಣವೇನು? ನಿನ್ನ ಬಯಕೆ ಏನು? ವಿವರಿಸಿ. ಶ್ರೀಹರಿ ಭಕ್ತ ರಕ್ಷಕ ಪಾಹಿಮಾ ಪಾಹಿಮಾ ಪರಮಾತ್ಮ, ಈ ದಿನ ತುಂಬಿದ ಸಭೆಯಲ್ಲಿ ಸೂರ್ಯಪುತ್ರನಾದ ಶನಿದೇವರನ್ನು ಜರಿದು ಬಿಟ್ಟನು. ಆತನು ಕೋಪಾರೂಢನಾಗಿ ನನಗೆ ಪರಿಪರಿಯ ಕಷ್ಟಗಳನ್ನು ಕೊಡುವೆನೆಂದು ಹೇಳಿ ಹೊರಟು ಹೋದರು. ಇನ್ನು ಮುಂದೆ ಬರುವ ಕಷ್ಟಗಳನ್ನು ನಿವಾರಿಸಿ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವ ದೇವ. ಸತ್ಯವ್ರತ, ನೀನು ನನ್ನ ಪರಮಭಕ್ತನೇ ಹೌದು. ಆದ ಮಾತ್ರಕ್ಕೆ ಅಸಾಧ್ಯವಾದುದನ್ನೆಲ್ಲ ತಿಳಿಸಿಕೊಡಲು ನನ್ನಿಂದ ಸಾಧ್ಯವೇ?
ರುದ್ರಾಂಶ ಸಂಭೂತನೋ ಆತನ ಜನ್ಮ ಧಾರಣೆಯು ಎಲ್ಲರ ಕಷ್ಟ ಸುಖಕ್ಕೆ ಕಾರಣನಾಗಿರುವ ಆತನ ಉಜ್ವಲ ಪ್ರಭಾವವನ್ನು ತಡೆಯಬಲ್ಲವನು ಶಿವನೊಬ್ಬನೇ. ಯುದ್ಧವು ಯಾರಿಂದಲೂ ಸಾಧ್ಯವಿಲ್ಲವು. ಶಿವನ ರಾಣಿಯು ಶಿವಿಯೂ ಅಷ್ಟೇ. ಶನಿವರನ ಮಹಿಮೆಯೋ ಶನಿವರನ ಮಹಿಮೆಯೋ ಸಾಧಾರಣವಲ್ಲ. ಮನಗಂಧ ತೊರೆದು ದೈವ ಅನುಮಾನವಿಲ್ಲ. ರುದ್ರಾಂಶ ಸಂಭೂತನ ಉಗ್ರಕೋಪಾಜಾತ ಅಗ್ರಸನಾಗಿರ್ಪ ಓಡುವ ತಾಪ ಓಡುವ ಲೋಕರಕ್ಷಕನಾದ ನನ್ನ ಲೋಕರಕ್ಷಕನಾದ ನನ್ನ ಹೀನ ದಶ ಜನ್ಮಗಳನ್ನೆತ್ತುವಂತೆ ಗೈದ ಅವ ಪ್ರಪನ್ನ ಅವ ಪ್ರಪನ್ನ. ಇನ್ನುಳಿದವರ ಮಾತಂದಿರಲಿ ಇನ್ನುಳಿದವರ ಮಾತಂದಿರಲಿ. ಬ್ರಹ್ಮನೇ ತನ್ನ ಕೊನೆ ಶಿರವ ಕಳೆದುಕೊಂಡ ಶಿವನಿಂದ ಶಿವನಿಂದ ಆಡಿ ಮಾಡದೆ ಬಿಡುವನಲ್ಲ. ಆಡಿ ಮಾಡದೆ ಬಿಡುವನಲ್ಲ. ನೀನಿಲ್ಲಿರಲು ನಿನಗೆ ಮರ್ಯಾದೆ ಇಲ್ಲ. ಕೇಳು ಬರುವ ಮುನ್ನ ಕೊಲಗುನಲ್ಲ. ಸತ್ಯವ್ರತ, ನೀನು ಹೀಗೆ ನಿನಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಪತ್ನಿಯೊಡನೆ ಯಾರಿಗೂ ತಿಳಿಯದೆ ಎಲ್ಲಿಗಾದರೂ ಹೋಗಿ 7 ವರ್ಷಗಳ ಕಾಲದವರೆಗೆ ತಲೆ ತಪ್ಪಿಸಿಕೊಡುವುದು. ಶನಿಯು ತನ್ನ ಸಂಕಲ್ಪದ ಕಾಲದವರೆಗೂ ಕಷ್ಟಗಳನ್ನು ಕೊಟ್ಟೇ ಕೊಡುವನು. ಸ್ವಾಮಿ, ಹಾಗಾದ್ರೆ ಇನ್ನು ಮುಂದೆ ನಮ್ಮ ಗತಿ ಏನು? ಹೌದು ಪರಮಾತ್ಮ, ನಿನ್ನನ್ನೇ ನಂಬಿರುವ ನಮ್ಮಗಳ ಪಾಡೇನು ಬೆಕ್ಕ. ಸತ್ಯವ್ರತ, ನೀನು ಸದಾ ಸತ್ಯವನ್ನು ಮಾತ್ರ ಬಿಡದೆ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು. ಅನಂತರ ನಿನಗೆ ದ್ವಿಗುಣವಾಗಿ ಸೌಖ್ಯತೆ ಉಂಟಾಗುವುದು. ಹಾಗಲಿ ಸ್ವಾಮಿ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ನಡೆದುಕೊಂಡು ಸ್ವಾಮಿ. ಸತ್ಯವ್ರತ, ಚಂದ್ರಹಾಸೆ ಪರಮಾತ್ಮ, ನಿಮಗೆ ಮಂಗಳವಾಗಲಿ. ಪ್ರಭು, ಈಗ ನಡುರಾತ್ರಿ ಸಮಯ. ನಾವು ಯಾರಿಗೂ ತಿಳಿಯದಂತೆ ಈ ನಗರವನ್ನು ಬಿಟ್ಟು ಹೋಗಲೇಬೇಕು. ಇನ್ನು ಮುಂದೆ ನಮಗಿಲ್ಲಿ ಸ್ಥಳ ಇಲ್ಲ. ಆದ್ದರಿಂದ ನಾನು ಅಶ್ವರಾಯಕ್ಕೆ ಹೋಗಿ ಒಂದು ಕುದುರೆಯನ್ನು ಹಿಡಿದು ತರುವೆನು. ನೀನು ಸ್ವಲ್ಪ ತಿಂಡಿ ಪದಾರ್ಥಗಳನ್ನು ಸಿದ್ಧಪಡಿಸಿಕೊ. ಹಾಗೇ ಆಗಲಿ ಸ್ವಾಮಿ. ನಡೆ ಪ್ರಿಯ, ನಡೆ.